ಒಂದು ದಿನವೂ ವಿಶ್ರಾಂತಿ ಇಲ್ಲದೆ ದುಡಿಯುವ ಈ ಹಳ್ಳಿಯ ಮಹಿಳೆಯರ ತಾಳ್ಮೆ ನೋಡಿ. ಒಂದು ಕ್ಷಣ ನಮ್ಮ ಜೀವನವೇ ಸಣ್ಣದಾಗಿ ಕಾಣಿಸುತ್ತೆ. ನಾವು ಸಣ್ಣ ಪುಟ್ಟ ಕೆಲಸಕ್ಕೆ ಸಿಟ್ಟಾಗ್ತೀವಿ, ಆದರೆ ಇವರು ಜೀವನವನ್ನೇ ಹೊತ್ತುಕೊಂಡು ನಗ್ತಾರೆ. ಅದೇ ಇವರ ನಿಜವಾದ ಶಕ್ತಿ. ಇವತ್ತು ನಾವು ನಮ್ಮ ಊರಿನ ಮಹಿಳೆಯರು ದರಕು ಗುಡಿಸುತ್ತಿದ್ದ ಜಾಗಕ್ಕೆ ಹೋದ್ವಿ. ಅವರು ಕೆಲಸ ಮಾಡ್ತಾ ಇದ್ದಾಗ ನನ್ನ ಮನಸ್ಸಿಗೆ ಬಂದ ಕೆಲವೊಂದು ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ. ಇವರು ಪ್ರತಿದಿನವೂ ಒಂದು ದಿನವೂ ಬಿಡದೆ ಕಾಡಲ್ಲಿ, ತೋಟಗಳಲ್ಲಿ, ಗದ್ದೆಗಳಲ್ಲಿ ದುಡಿಯುವ ಈ ಮಹಿಳೆಯರ ಜೀವನ ನಿಜವಾಗಿಯೂ ಒಂದು ಪ್ರೇರಣೆ. ಇವರು ಕೇವಲ ಕೆಲಸ ಮಾಡ್ತಿಲ್ಲ, ತಮ್ಮ ಜೀವನವನ್ನೇ ಹೊತ್ತುಕೊಂಡು ಸಾಕ್ತಿದ್ದಾರೆ. ಪೇಟೆಗಳಲ್ಲಿ ನಮ್ಮ ಪಕ್ಕದ ಮನೆಯವರು ಯಾರು ಅನ್ನೋದೇ ಗೊತ್ತಾಗಲ್ಲ. ಆದರೆ ನಮ್ಮ ಹಳ್ಳಿಗಳಲ್ಲಿ ಒಬ್ಬರ ಮನೆಯ ಕಷ್ಟ, ಮತ್ತೊಬ್ಬರ ಮನೆಯ ಸುಖ ಎಲ್ಲವೂ ಹಂಚಿಕೊಂಡು ಬದುಕೋದು ಒಂದು ಸಂಸ್ಕೃತಿ. ನನಗೆ ಗೊತ್ತು, ಪ್ರತಿ ಮನೆಯಲ್ಲೂ ಎಷ್ಟೋ ಸಮಸ್ಯೆಗಳು ಇರುತ್ತೆ. ಆದರೂ ಇವೆಲ್ಲವನ್ನ ಮರೆತು ಯಾವ ಕೆಲಸವಾದರೂ ನಿಷ್ಠೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾರೆ. ತಮ್ಮ ನೋವನ್ನು ಮರೆತು ಜವಾಬ್ದಾರಿಯನ್ನ ಮೊದಲಿಗೆ ಇಡುವವರು ಇವರು. ನಿಜ ಹೇಳಬೇಕಂದ್ರೆ ಇವರನ್ನು ನೋಡಿದಾಗ ನನ್ನ ಮನಸ್ಸಿಗೆ ಒಂದು ಪ್ರಶ್ನೆ ಬರುತ್ತೆ. ಇಷ್ಟು ತಾಳ್ಮೆ ಮತ್ತು ನಿಷ್ಠೆ ಇವರಿಗೆ ಎಲ್ಲಿಂದ ಬಂತು? ಸಾವಿರ ಕಷ್ಟಗಳ ನಡುವೆಯೂ ಕೂಡ ಸಂಘಕ್ಕೆ ದುಡ್ಡು ಕಟ್ಟೋದರಿಂದ ಹಿಡಿದು ಮನೆಯ ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ್ಳೋದು, ಈ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಸಾಗುವವರು ಇವರು. ಮನೆಯ ಆರ್ಥಿಕತೆಯಲ್ಲಿ ಇವರ ಪಾತ್ರ ತುಂಬ ದೊಡ್ಡದು. ನಾವು ಕಾಲೇಜ್, ಆಫೀಸ್ ಅಂತ ಓಡಾಡಿ ಮನೆಗೆ ಬಂದ ಮೇಲೆ ಒಂದು ಸಣ್ಣ ಕೆಲಸ ಹೇಳಿದ್ರೂ ಕೋಪ, ಸಿಟ್ಟಾಗ್ತೀವಿ. ಆದರೆ ಇವರು ದಿನವಿಡೀ ದುಡಿದು ಮನೆಗೆ ಬಂದು ಮತ್ತೆ ಕೆಲಸ ಮಾಡ್ತಾರೆ. ನಾವು ದಣಿವನ್ನು ಹೇಳ್ಕೊಳ್ತೀವಿ, ಇವರು ದಣಿವನ್ನೇ ಮರೆತು ಬದುಕ್ತಾರೆ. ಇವರ ತಾಳ್ಮೆ, ಅವರ ನಿಷ್ಠೆ ನಿಜವಾಗಿಯೂ ಗೌರವಿಸಬೇಕಾದದ್ದು. ಹಳ್ಳಿಯ ಮಹಿಳೆಯರ ಸರಳತೆ, ಅವರ ಮುಖದಲ್ಲಿರೋ ಮುಗ್ಧ ನಗು, ಅವರ ಪರಿಶ್ರಮದ ಹಿಂದೆ ಇರುವ ಕಥೆಗಳು, ಇವೆಲ್ಲವನ್ನ ನೋಡಿದಾಗ ನಿಜವಾಗಿಯೂ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇದು ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ಹಳ್ಳಿಯಲ್ಲಿ ಬೆಳೆದ ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಈ ಅನುಭವ ಗೊತ್ತೇ ಇರುತ್ತೆ. ನಾನು ಮನೆಯಲ್ಲಿ ಯಾಕೆ ಇಷ್ಟು ಕೆಲಸ ಮಾಡ್ತೀನಿ ಅಂದರೆ, ಹಳ್ಳಿಯ ಅಮ್ಮಂದಿರು ಮುದ್ದಿಗಿಂತ ಜೀವನದ ಪಾಠಗಳನ್ನು ಕಲಿಸುತ್ತಾರೆ. ಹೆಚ್ಚಿನವರು ನೋಡಿದರೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲವಾ ಅಂತ ಅನ್ನಿಸಬಹುದು. ಆದರೆ ನಮ್ಮ ಹಳ್ಳಿಗಳಲ್ಲಿ ಚಿಕ್ಕಂದಿನಿಂದಲೇ ಬೆಳಿಗ್ಗೆ ಬೇಗ ಎದ್ದು ಬಾಗಿಲು ಗುಡಿಸುವುದು, ರಂಗೋಲಿ ಹಾಕುವುದು, ಅಂಗಳ ಸ್ವಚ್ಛ ಮಾಡುವುದು, ಅಡಿಗೆ ಕಲಿಸುವುದು, ತಮ್ಮ ಕೆಲಸ ತಾವೇ ಮಾಡಿಕೊಳ್ಳುವುದು, ಇವೆಲ್ಲವನ್ನ ಕಲಿಸುತ್ತಾರೆ. ಹಾಗೆ ಇವರು ಅಲ್ಲೇ ಇರುವ ಒಂದು ವಿಶೇಷವಾದ ಸೊಪ್ಪಿನ ಬಗ್ಗೆ ನನಗೆ ತಿಳಿಸ್ಕೊಟ್ರು. ಅದೇ ಕಳ್ಳಿ ಸೊಪ್ಪು. ಈ ಸೊಪ್ಪು ಕಾಡಲ್ಲಿ ಮಾತ್ರ ಸಿಗುತ್ತೆ. ಇದನ್ನು ಪಲ್ಯ ಮಾಡಿ ತಿನ್ನುತ್ತಾರೆ. ಸ್ವಲ್ಪ ಕಹಿ ರುಚಿ ಇರುತ್ತೆ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರಕೃತಿಯ ಜೊತೆ ಬದುಕುವವರಿಗೆ ಇಂತಹ ಅಮೂಲ್ಯವಾದ ಆರೋಗ್ಯಕರ ರಹಸ್ಯ ಗೊತ್ತು. ಈ ಕಳ್ಳಿ ಸೊಪ್ಪಿನ ಪ್ರಯೋಜನಗಳು: ದೇಹದ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ, ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಕಹಿ ರುಚಿಯಿಂದ ದೇಹದ ಉಷ್ಣತೆ ಸಮತೋಲನದಲ್ಲಿಡುತ್ತದೆ. ನೋಡಿ, ಇಲ್ಲಿ ದರ್ಕು ಗುಡಿಸ್ತಾ ಇದ್ದಾರೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇವರು ತೊಟ್ಟಿರುವ ಈ ಹಾಳೆ ಟೋಪಿ, ಇದು ಕೇವಲ ಟೋಪಿ ಅಲ್ಲ, ಅವರ ಪರಿಶ್ರಮದ ಕಿರೀಟ. ಇದನ್ನು ನೋಡಿದರೆ ಸಾಮಾನ್ಯವಾಗಿ ಕಾಣಬಹುದು, ಆದರೆ ನನಗೆ ಇದು ಮಲೆನಾಡಿನ ಕಿರೀಟ ಅನಿಸ್ತು. ಯಾಕೆಂದರೆ ಈ ಟೋಪಿ ಇಲ್ಲದೆ ಇವರು ಕೆಲಸಕ್ಕೆ ಹೋಗೋದಿಲ್ಲ. ಬೆಳಿಗ್ಗೆ ಕೆಲಸಕ್ಕೆ ಹೊರಟಾಗ ಆ ಟೋಪಿಯವರ ಜೊತೆ ಇದ್ದರೆ ಮಾತ್ರ ಅವರ ದಿನ ಶುರುವಾಗುತ್ತದೆ. ಬಿಸಿಲು, ಮಳೆ ಯಾವುದೇ ಇರಲಿ ಇವರ ಕೆಲಸ ಮಾತ್ರ ನಿಲ್ಲೋದಿಲ್ಲ. ಇದಕ್ಕೆ ನಾವು ಸಳ್ಳಿಡಿ ಅಂತ ಹೇಳ್ತಾರೆ, ಹಾಗೆ ಹಿಡಿಬರ್ಲು ಅಂತಲೂ ಹೇಳ್ತಾರೆ. ಇದರಿಂದನೇ ಇದು ದರಕು ಕುಡಿಸ್ತಾರೆ. ಇದು ತುಂಬುವಾಗ ಬಳಸೋ ಕೋಲು. ಇದು ಜಾಸ್ತಿ ದರಕು ಬಂದಾಗ ತುಂಬುವಾಗ ಬಳಸೋ ಕೋಲು. ಇದನ್ನು ಕಟ್ಟುವ ಸರಿಯಾದ ವಿಧಾನ ಇದೇ ಥರ ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಅದರಲ್ಲಿ ಚೀಲದಲ್ಲಿ ತುಂಬ್ತಾ ಇದ್ದಾರೆ, ಆದರೆ ಇದನ್ನು ಕಟ್ಟುವ ಸರಿಯಾದ ವಿಧಾನ ಇದೆ. ಸೊ ಇದನ್ನು ಇಲ್ಲಿಂದ ನೋಡಿ ಇವ್ರ ಕೆಲಸ ಮುಂದುವರಿಸ್ತಾ ಇರಲಿ. ಬಾಯ್ ಬಾಯ್ ಬಾಯ್. ಮಲೆನಾಡಿನ ಮಹಿಳೆಯರು ನೋಡು ಇದೇ ರೀತಿ ಪ್ರತಿನಿತ್ಯವೂ ಕೂಡ ತೋಟದಲ್ಲಿ
ಗದ್ದೆಗಳಲ್ಲಿ ಅಥವಾ ಈ ಥರ ಕಾಡುಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಎಷ್ಟು ಶ್ರಮಜೀವಿಗಳು ಕೂಡ ಅವರು. ಹಾಯ್ ಮೊಟ್ಟು, ಹಾಯ್ ಮೊಟ್ಟು, ಇಲ್ಲಿ ಇಲ್ಲಿ ನನಗೆ ಹಾಯ್ 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 ಮಣಿ. ಬಾಯ್ ಬಾಯ್ ಬಾಯ್. ಇವರ ಪರಿಶ್ರಮದ ಹಿಂದೆ ಇರುವ ಕಥೆಗಳನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದ ಅರ್ಥವೇ ಬದಲಾಗುತ್ತದೆ. ಹಳ್ಳಿಯ ಈ ಸಾಮಾನ್ಯ ಮಹಿಳೆಯರೇ ನಮ್ಮ ಜೀವನಕ್ಕೆ ಅಸಾಮಾನ್ಯ ಪಾಠ ಕಲಿಸುವ ನಿಜವಾದ ಹೀರೋಗಳು. ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.